ಈ ವಿಕೃತಿಗಳೆಲ್ಲ ನಮಗೆ ಟೆಕ್ನಾಲಜಿ ಜೊತೆ ಬಂದಿರುವಂತಹ ಸೈಡ್ ಎಫೆಕ್ಟ್ಗಳು. ಇಂಥವನ್ನ ಥೂ ಅಂತ ಊದು ಸುಮ್ಮನೆ ಬಿಡದೆ ನಮ್ಮ ರಮ್ಯಾ ಸರಿಯಾಗಿ ಅದುಮ್ಕೊಂಡಿದ್ದಾರೆ, ಚೆನ್ನಾಗಿ ತದುಕ್ತಿದ್ದಾರೆ. ಪೊಲೀಸರು ಕೂಡ ಇದನ್ನ ಸೀರಿಯಸ್ ಆಗಿ ತಗೊಂಡವ್ರೆ, ಹಿಡ್ಕೊಂಡು ಬಂದು ಚೆನ್ನಾಗಿ ಗುಮ್ತಾರೆ, ಅದ್ರಲ್ಲಿ ಡೌಟೇ ಬೇಡ. ಇಂಥದ್ದೇ ಒಂದು ವಿಕೃತಿ ಸತ್ತು ಹೋದ ರೇಣುಕಾಸ್ವಾಮಿ. ಆ ಇಡಿಯಟ್ ವಿಷಯದಲ್ಲಿ ಇವತ್ತು ರಮ್ಯಾ ಮಾಡಿದ ಕೆಲಸನ ಅವತ್ತು ಪವಿತ್ರ ಗೌಡ ಮಾಡಿದರೆ ಇಷ್ಟೆಲ್ಲ ರಂಪ ರಾಮಾಯಣನೇ ಇರ್ತಿರಲಿಲ್ಲ. ರಮ್ಯಾ ಮಾಡಿದ ಈ ಸೋಷಿಯಲ್ ಮೀಡಿಯಾ ವಲಸುಗಳಿಗೆ ಬುದ್ಧಿ ಕಲಿಸೋ ಕೆಲಸಕ್ಕೆ ಎಲ್ಲರೂ ಸಪೋರ್ಟ್ ಮಾಡಬೇಕು. ಇದರಲ್ಲಿ ದರ್ಶನ್ ಫ್ಯಾನ್ಸ್ ಹೆಸರು ಬರ್ತಿದೆ, ಅವರ ಲಾಯಲ್ ಅಭಿಮಾನಿಗಳು ಅಂತ ಯಾರಿದ್ದಾರೆ ಅವರು ಕೂಡ ರಮ್ಯಾ ಜೊತೆ ನಿಂತ್ಕೊಳ್ಳಿ. ರೇಣುಕಾಸ್ವಾಮಿಗೆ ನ್ಯಾಯ ಸಿಗಲಿ, ಅದರಲ್ಲಿ ಡೌಟೇ ಬೇಡ. ಅವನು ಸಾಚಾತನ ಇಲ್ಲಿ ಅಪ್ರಸ್ತುತ, ಈಗಂತೂ ಅಪ್ರಸ್ತುತಾನೆ. ಯಾವ ವಿಕೃತ ಮನಸ್ಥಿತಿಗಳು ಮಾಡಿದ ಅನಾಚಾರವನ್ನು ನೀವು ಸಮರ್ಥಿಸ್ಕೊಳ್ಳೋದಕ್ಕೆ ಹೋಗಿ ನಿಮ್ಮ ಮೈ ಮೇಲೆ ಯಾಕೆ ಅದು ಯಾವೋ ಗಲೀಜುಗಳು ಮಾಡಿರೋ ಕೊಳೆ ಹಾಕೋತೀರಿ ಹೇಳಿ.